ನಮಸ್ಕಾರ ಸ್ನೇಹಿತರೆ. ಈ ದಿನ ಶಿಡ್ಲಘಟ್ಟದ ಕಾಂಗ್ರೆಸ್ ಮುಖಂಡರಾದ ಶ್ರೀ ರಾಜೀವ್ ಗೌಡ ಅವರು ಶಿಡ್ಲಘಟ್ಟದ ನಗರಸಭೆ ಕಮಿಷನರ್ ಆದಂತಹ ಅಶ್ವಿನಿ ಗೌಡ ಅವರ ವಿರುದ್ಧ ಅವಾಚ್ಯ ಪದಗಳನ್ನ ಉಪಯೋಗಿಸಿ ಅವರನ್ನ ಹೀನಾಮಾನವಾಗಿ ಬೈದಿರುವಂತಹ ವಿಡಿಯೋಗಳು ಎಲ್ಲ ಕಡೆ ಹರಿದಾಡ್ತಾ ಇದೆ. ಇದನ್ನ ನಾನು ಖಂಡಿಸುತ್ತಾ ರಾಜೀವ್ ಗೌಡ್ರಲ್ಲಿ ನಾನೊಂದು ಮನವಿ ಮಾಡ್ತೀನಿ. ಗೌಡ್ರೆ, ನೀವು ಯುವಕರಿದ್ದೀರಾ, ಒಂದು ಪಕ್ಷದ ನಾಯಕರಿದ್ದೀರಾ. ನಿಮ್ಮನ್ನ ಹಲವಾರು ಜನ ನೀವು ಮಾಡೋ ಕಾರ್ಯಗಳನ್ನ ಒಂದು ಸ್ಫೂರ್ತಿಯಾಗಿ ತಗೊಂಡು ನಿಮ್ಮನ್ನ ಫಾಲೋ ಮಾಡುವಂತಹ ಜನಸಮೂಹವನ್ನ ನೀವು ಕಟ್ಕೊಂಡಿರ್ತೀರ. ನಿಮ್ಮಂತಹ ನಾಯಕರು ಒಬ್ಬ ಸರ್ಕಾರಿ ಅಧಿಕಾರಿಯ ವಿರುದ್ಧ, ವಿಶೇಷವಾಗಿ ಒಂದು ಹೆಣ್ಣು ಮಗು ಒಂದು ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಣೆ ಮಾಡ್ತಾ ಇರುವಂತಹ ಸಮಯದಲ್ಲಿ, ಅವರು ಹೆಣ್ಣು ಮಗು ಆಗಿರ್ಬೋದು ಅಥವಾ ಇನ್ಯಾರೇ ಆಗಿರ್ಬೋದು, ಅವರು ಕಾನೂನು ಪ್ರಕಾರ ಕೆಲಸ ಮಾಡಿಲ್ಲ ಅಂತಂದ್ರೆ ತಮಗೆ ಯಾವ ರೀತಿ ಬೇಕಾದ್ರೂ ಕಾನೂನಿನ ಕ್ರಮ ಅವ್ರ ವಿರುದ್ಧ ತಗೊಳೋದಕ್ಕೆ ಎಲ್ಲ ಅವಕಾಶಗಳಿದೆ. ಅದ್ರ ಜೊತೆಗೆ ನಿಮ್ಮದೇ ಸರ್ಕಾರ ಇದೆ, ಸರ್ಕಾರದಲ್ಲಿ ತಾವು ಸಹ ತುಂಬಾ ಪ್ರಭಾವಿ ಸಹ ಆಗಿದ್ದೀರಾ ಅನ್ನೋದನ್ನ ನಾನು ಕೇಳಿದ್ದೀನಿ. ನೀವು ನಿಮ್ಮ ಕಾನೂನಿನ ಚೌಕಟ್ಟಿನಲ್ಲಿ ಅವರನ್ನ ನಿಂದಿಸೋದನ್ನ ಬಿಟ್ಟು, ಅವರಿಗೆ ಏನು ಕಾನೂನಿನ ಚೌಕಟ್ಟಿನಲ್ಲಿ ಏನಾದ್ರೂ ನಿಜವಾಗ್ಲೂ ಆ ಹೆಣ್ಮಗು ಏನಾದ್ರೂ ಅಧಿಕಾರಿ ಏನಾದ್ರು ತಪ್ಪು ಮಾಡಿದ್ರೆ ಅವರಿಗೆ ಶಿಕ್ಷೆ ಕೊಡಿಸೋದ್ ಬಿಟ್ಟು, ತಾವು ಒಬ್ಬ ಅನಾಗರಿಕರ ರೀತಿಯಲ್ಲಿ ಆ ಹೆಣ್ಣು ಮಗುವನ್ನ ಚಪ್ಪಲಿಯಲ್ಲಿ ಒಡಿಸ್ತೀನಿ ಅನ್ನೋ ಮಾತು, ನಿನ್ನನ್ನ ಊರಿಂದ ಖಾಲಿ ಮಾಡಿಸ್ತೀನಿ ಅನ್ನೋ ಮಾತು, ಜೊತೆಗೆ ಪೌರ ಕಾರ್ಮಿಕರನ್ನ ಅವಮಾನ ಮಾಡುವಂತಹ, ಅವರ ತಾಯಂದಿರನ್ನ ಒಂದು ಕೆಟ್ಟ ಪದದಲ್ಲಿ ಉಪಯೋಗಿಸಿ ಕರೆದಿರೋ ಅಂಥದನ್ನ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮತ್ತು ನಾಡಿನ ಒಬ್ಬ ಜವಾಬ್ದಾರಿಯುತ ನಾಗರಿಕನಾಗಿ ಇದನ್ನ ನಾನು ಖಂಡಿಸ್ತೀನಿ. ರಾಜೀವ್ ಗೌಡ್ರೆ, ಈ ಒಂದು ಪರಿಸ್ಥಿತಿಯಲ್ಲಿ ಹೆಣ್ಣು ಮಕ್ಕಳನ್ನ ಓದಿಸಿ ಕೆಲಸಗಳಿಗೆ ಕಳಿಸ್ಬೇಕೋ ಬೇಡವೋ ಅಂತಹ ಪೋಷಕರು ಯೋಚನೆ ಮಾಡುವಂತಹ ಪರಿಸ್ಥಿತಿ ಇರುವಂತಹ ಈ ಸಮಯದಲ್ಲಿ, ಪುಂಡಪೋಕರ ಹಾವಳಿ ಹೆಚ್ಚಾಗಿರುವಂತಹ, ಎಲ್ಲಂದ್ರೆ ಅಲ್ಲಿ ಹೆಣ್ಣು ಮಕ್ಕಳಿಗೆ ಬೇರೆ ಬೇರೆ ರೀತಿ ಕಿರುಕುಳ ಕೊಡುವಂತಹ ಈ ಒಂದು ಕಾಲಘಟ್ಟದಲ್ಲಿ ಒಬ್ಬ ನಾಯಕರಾಗಿ ತಮ್ಮ ಅಧಿಕಾರ ದರ್ಪ ಏನು ಹೆಚ್ಚಾಗಿ ತಮಗೆ ಒಂದು ಹೆಣ್ಣು ಮಗುವನ್ನ ಹೀನಾಮಾನವಾಗಿ ಬೈದು ಆಕೆಯ ಆತ್ಮವಿಶ್ವಾಸವನ್ನ ಕುಂದಿಸುವಂತಹ ಕೆಲಸನ ಮಾಡ್ತಾ ಇರೋದಲ್ಲದೆ, ಇಡೀ ಸ್ತ್ರೀ ಕುಲಕ್ಕೆ ಅವಮಾನ ಮಾಡುವಂತಹ ಪದಗಳನ್ನ ತಾವು ಉಪಯೋಗಿಸ್ತಾ ಇರೋದು ನಿಜಕ್ಕೂ ಖಂಡನಾರ್ಹ. ತಾವು ಇದಕ್ಕೆ ಯಾವ ರೀತಿ ಕ್ಷಮೆ ಕೇಳಿದ್ರು ಸಹ ತಾವು ಯಾವುದೇ ಕ್ಷಮೆಗೆ ತಾವು ಅರ್ಹರಲ್ಲ. ಒಂದು ಬ್ಯಾನರ್ನ ವಿಷಯಕ್ಕೆ ತಾವು ಒಂದು ಹೆಣ್ಣು ಮಗುವನ್ನ, ಒಂದು ಅಧಿಕಾರಿಯನ್ನ ಈ ರೀತಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹೆಣ್ಣನ್ನ ಪೂಜಿಸಬೇಕು ಅಂತ ಹೇಳುವಂತಹ ಒಂದು ನಮ್ಮ ಸಂಸ್ಕೃತಿ ಇರುವಂತಹ ಭಾರತೀಯತೆಯ ಒಂದು ನೆಲದಲ್ಲಿ ಏನು ತಾವು ಈಗ ಮನ್ರೇಗಾ ಒಂದು ವಿಷಯ ಏನಿದೆ, ಆ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಬದಲಾವಣೆ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ನವರು ಏನೆಲ್ಲ ಆಟೋಟೋಪ ಮಾಡ್ತಿದ್ದೀರಾ ಅಂತ, ಅದೇ ಮಹಾತ್ಮ ಗಾಂಧಿಯವರ ಒಂದು ಕನಸಾಗಿತ್ತು, ಒಂದು ಹೆಣ್ಣು ಮಗು ಮಧ್ಯರಾತ್ರಿಯಲ್ಲಿ ಈ ಭಾರತದಲ್ಲಿ ಓಡಾಡಬೇಕು ಒಂಟಿಯಾಗಿ, ಆಗ ನನ್ಗೆ ನಿಜವಾದ ಸ್ವತಂತ್ರ ಬಂತು ಅಂತ ಮಹಾತ್ಮ ಗಾಂಧಿಯವರು ಹೇಳಿದ್ರು. ಅಂತಹ ಒಂದು ಮಹಾತ್ಮ ಗಾಂಧಿಯವರ ಹೆಸರು ಹೇಳ್ಕೊಂಡು ರಾಜಕೀಯ ಮಾಡುವಂತಹ ತಾವುಗಳು ಒಂದು ಹೆಣ್ಣು ಮಗು ಅಧಿಕಾರದಲ್ಲಿದ್ರೆ ಸಹಿಸಕ್ಕಾಗ್ದಿರಾ ಹೀನಾಮಾನವಾಗಿ ಆ ಹೆಣ್ಣು ಮಗುವನ್ನ ಅಷ್ಟು ದೊಡ್ಡ ಅಧಿಕಾರಿಯನ್ನ ತಾವು ಬೈತೀರಾ ಅಂತಂದ್ರೆ, ತಮ್ಮಂತವರ ಆಡಳಿತದಲ್ಲಿ ಮಾಮೂಲಿ ಹೆಣ್ಣು ಮಕ್ಕಳ ಪರಿಸ್ಥಿತಿ ಏನು ಅನ್ನೋದನ್ನ ಇಡೀ ಜನತೆ ನೋಡ್ತಾ ಇದೆ. ಜೊತೆಗೆ ಇದೇ ಒಂದು ಸಂದರ್ಭದಲ್ಲಿ ರಾಜ್ಯದ ಏನು ಮಹಿಳಾ ಆಯೋಗದ ಅಧ್ಯಕ್ಷರಾದ ಶ್ರೀಮತಿ ನಾಗಲಕ್ಷ್ಮಿ ಚೌಧರಿ ಮೇಡಮ್ ರವರಲ್ಲಿ ನಾನು ವಿನಂತಿಸ್ಕೊಳ್ತೀನಿ. ಮೇಡಮ್, ತಮ್ಮ ಎಷ್ಟೋ ವಿಡಿಯೋಗಳನ್ನ ನಾನು ನೋಡಿದ್ದೀನಿ. ತಾವು ಮಹಿಳಾ ಆಯೋಗದ ಅಧ್ಯಕ್ಷರಾಗಿ ಎಷ್ಟೋ ಜನ ಹೆಣ್ಣು ಮಕ್ಕಳ ಒಂದು ಅಳಲನ್ನ ಕೇಳೋ ಅಂತಹ
ನೈಜವಾದ ಕೆಲಸಗಳನ್ನ ಮಾಡುವಂತಹ ವಿಡಿಯೋಗಳನ್ನ ನಾನು ತುಂಬಾ ನೋಡಿದ್ದೀನಿ. ಮನಸ್ಸಿಗೆ ಹತ್ತಿರವಾಗುವಂತಹ ಕೆಲಸವನ್ನ ತಾವು ಮಾಡಿದ್ದೀರಾ. ದಯವಿಟ್ಟು ಅದ್ಯಾವುದು ನಾಟಕ ಅಲ್ಲ ಅನ್ನೋಂಗಿದ್ರೆ ಈ ಒಂದು ವ್ಯಕ್ತಿ ಏನಿದ್ದಾರೆ, ನಿಮ್ಮದೇ ಏನು ಪಕ್ಷದ ಒಂದು ಉನ್ನತ ಸ್ಥಾನದಲ್ಲಿರುವಂತಹ ಒಬ್ಬ ವ್ಯಕ್ತಿ ಒಂದು ಹೆಣ್ಣು ಮಗುವನ್ನ, ಒಂದು ಸರ್ಕಾರಿ ಅಧಿಕಾರಿಯನ್ನ ಹೀನಾಮಾನವಾಗಿ ಬೈದಿರುವಂಥದ್ದು, ಅದು ಎಲ್ಲ ಕಡೆ ಆ ವಿಡಿಯೋ ವೈರಲ್ ಆಗಿರುವಂಥದ್ದು ಆ ಹೆಣ್ಣು ಮಗುವಿಗೆ ಮಾತ್ರ ಆಗಿರೋ ಅವಮಾನ ಅಲ್ಲ, ಇಡೀ ಹೆಣ್ಣು ಕುಲಕ್ಕೆ ಆಗಿರುವಂತ ಅವಮಾನ. ನಾನು ಈ ಮುಖಾಂತರ ಸರ್ಕಾರದಲ್ಲಿ ಮತ್ತು ನಾಗಲಕ್ಷ್ಮಿ ಚೌಧರಿ ಮೇಡಮ್ ರವರಲ್ಲಿ ನಾನು ವಿನಂತಿಸ್ಕೊಳ್ತೇನೆ, ಈ ರಾಜೀವ್ ಗೌಡ್ರವ್ರಿಗೆ ತಕ್ಕದಾದ ಶಿಕ್ಷೆಯನ್ನ ಮಾಡೋದಲ್ದಿರ ಆ ಹೆಣ್ಣು ಮಗು ಅಧಿಕಾರಿ ಏನಿದೆ ಆಕೆಗೆ ಎಲ್ಲ ರೀತಿಯ ರಕ್ಷಣೆಯನ್ನ ಕೊಡಿಸುವಂತಹ ಕೆಲಸವನ್ನ ತಾವು ಮಾಡಬೇಕು. ಏನು ಪ್ರಭಾವಿ ರಾಜಕಾರಣಿಗಳು ಆ ಹೆಣ್ಣು ಮಗುವನ್ನ ಏನಾದ್ರೂ ಟ್ರಾನ್ಸ್ಫರ್ ಮಾಡುವಂತಹ, ಆ ಹೆಣ್ಣು ಮಗುವಿಗೆ ಅಧಿಕಾರದಲ್ಲಿ ಬೇರೆ ಬೇರೆ ಕಿರುಕುಳ ಕೊಡುವಂತಹ ಕೆಲಸ ಯಾವುದೇ ಕಾರಣಕ್ಕೂ ಆಗಬಾರದು. ಆ ರೀತಿ ಏನಾದ್ರೂ ಆದಲ್ಲಿ, ಏನು ರಾಜೀವ್ ಗೌಡ್ರು ಹೇಳ್ತಿದ್ರು ದಂಗೆ ಹೇಳ್ತಾರೆ ಅಂತ, ನೈಜವಾದ ದಂಗೆಯನ್ನ ಹೆಣ್ಣು ಮಕ್ಕಳು ಹೇಳ್ತಾರೆ. ನಿಮ್ಮ ಸರ್ಕಾರದ ವಿರುದ್ಧ, ನಿಮ್ಮ ಅಧಿಕಾರದ ವಿರುದ್ಧ ನಾವೆಲ್ಲರೂ ಟೊಂಕ ಕೊಟ್ಟಿ ನಿಲ್ತೀವಿ, ನಿಮಗೆ ಒಂದು ಬುದ್ಧಿ ಕಲಿಸುವಂತ ಕೆಲಸ ಮಾಡ್ತೀವಿ. ದಯವಿಟ್ಟು ರಾಜೀವ್ ಗೌಡರವರಿಗೆ ಒಂದು ಶಿಕ್ಷೆ ಕೊಡಿಸುವಂತಹ ಜೊತೆಗೆ ಆ ಹೆಣ್ಣು ಮಗುವಿಗೆ ರಕ್ಷಣೆ ಕೊಡುವಂತ ಕೆಲಸವನ್ನ ಮಾಡಬೇಕು ಅಂತ ಸರ್ಕಾರದಲ್ಲಿ ಕೇಳ್ಕೊಳ್ತಾ, ಆ ಹೆಣ್ಣು ಮಗುವ ಅಧಿಕಾರಿಯ ಪರವಾಗಿ ನಾವೆಲ್ಲರೂ ಇದೀವಿ ಅಂತ ಹೇಳ್ತಾ, ಅವ್ರೇನಾದ್ರೂ ಕಾನೂನಿನ ಪರವಾಗಿ, ಕಾನೂನಿನ ವಿರುದ್ಧವಾಗಿ ತಪ್ಪು ಮಾಡಿದ್ರೆ ಡೆಫಿನೆಟ್ ಆಗಿ ಅದಕ್ಕೆ ಏನ್ ಬೇಕೋ ಅದಕ್ಕೆ ಕಾನೂನಿನ ಪ್ರಕಾರ ಶಿಕ್ಷೆ ಆಗ್ಲಿ, ಕಾನೂನಿನ ಪ್ರಕಾರ ಅವ್ರಿಗೆ ಏನಾಗಿದೆಯೋ ದಂಡ ವಿಧಿಸ್ಲಿ. ಅದು ಬಿಟ್ಬಿಟ್ಟು ಒಂದು ಅಧಿಕಾರಿಯನ್ನ, ಹೆಣ್ಣು ಮಗುವನ್ನ ಈ ರೀತಿ ಕೆಟ್ಟ ಮಾತುಗಳಲ್ಲಿ, ಅವಾಚ್ಯ ಶಬ್ದಗಳಲ್ಲಿ ನಿಂದಿಸಿರೋದು, ಅದು ಕೇಳಕ್ಕೂ ಆಗದಿರೋ ಅಂತಹ ಪದಗಳನ್ನ ಉಪಯೋಗಿಸಿರೋದನ್ನ ಎಲ್ಲರೂ ಇನ್ಕ್ಲೂಡಿಂಗ್ ಸರ್ಕಾರ ಇದನ್ನ ಖಂಡಿಸ್ಬೇಕು. ಅದಕ್ಕೆ ಸರಿಯಾದ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಈ ಮುಖಾಂತರ ತಮ್ಮಲ್ಲಿ ಕೇಳ್ಕೊಂತಾ ಇದ್ದೀನಿ. ಸದಾ ನಿಮ್ಮವ ಸಂದೀಪ್ ರೆಡ್ಡಿ.